ಗಂಡ ಹೆಣ್ಣು ಗಂಡು ಕಣ್ಣು ಕಾಣದಂತರು ಅಂಧರಾಗಿದ್ದಾರೆ. ಕೋಲಾರದ ಮಾಲೂರು ತಾಲೂಕಿನಲ್ಲಿ ಅಪರೂಪದಲ್ಲೇ ಅಪರೂಪ ಎನ್ನುವಂತಹ ಮದುವೆ ನಡೆದಿದೆ. ಅಂತರ್ಜಾತಿ ಅಂತಧರ್ಮೀಯ ವಿವಾಹಗಳು ಸಾಮಾನ್ಯ, ಆದರೆ ಇಬ್ಬರು ಅಂಧರು ಮದುವೆಯಾಗುವುದು ಸಾಮಾನ್ಯವಲ್ಲ. ಇದೀಗ ಇಬ್ಬರು ಅಂಧರು ಸತಿಪತಿಗಳಾಗುವ ಮೂಲಕ ಕತ್ತಲಿದ್ದ ತಮ್ಮ ಬಾಳಲ್ಲಿ ಹೊಸ ಬೆಳಕು ಮೂಡಿಸಿಕೊಂಡಿದ್ದಾರೆ. ತಾಲೂಕಿನ ದೊಡ್ಡಕಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಂತಹ ವಿಶೇಷ ಮದುವೆ ಇದಾಗಿದ್ದು ಅದೆಷ್ಟೋ ಕಣ್ಣುಗಳನ್ನು ತೇವಗೊಳಿಸಿದ್ವು. ಹುಟ್ಟಿನಿಂದಲೇ ಕಣ್ಣು ಕಾಣದಿದ್ದರೂ ಹೃದಯದಲ್ಲಿ ಸಾವಿರ ಕನಸು ಹೊತ್ತಿದ್ದ ನಾರಾಯಣಮ್ಮ ರಾಯಚೂರು ಜಿಲ್ಲೆಯ ಯರಮರಸ್ ಗ್ರಾಮದ ರಂಗಪ್ಪನ ಕೈ ಹಿಡಿದು ಜೀವನದ ಹೊಸ ಪಯಣವನ್ನಾರಂಭಿಸಿದ ಕ್ಷಣ ನಿಜಕ್ಕೂ ಅದ್ಭುತವಾಗಿತ್ತು. ಆ ದೇವರು ಒಬ್ಬರಿಗೊಬ್ಬರನ್ನ ಸೃಷ್ಟಿ ಮಾಡಿರ್ತಾನೆ ಎಂಬುದಕ್ಕೆ ಇದೊಂದು ಮದುವೆ ತಾಜಾ ಉದಾಹರಣೆ ಅಂತಲೇ ಹೇಳಬಹುದು. ಅದರಲ್ಲೂ ನಾರಾಯಣಮ್ಮ ಹುಟ್ಟುವಾಗಲೇ ತಾಯಿಯನ್ನ ಕಳೆದುಕೊಂಡ್ರು. ಬದುಕಿನ ಆರಂಭವೇ ಕತ್ತಲೆ ಆದರೂ ದೊಡ್ಡಕಲ್ಲಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಮತ್ತು ಹೊಂಬಾಳಪ್ಪ ದಂಪತಿ ಆಕೆಯನ್ನ ತಮ್ಮ ಮಗಳಂತೆ ಸಾಕಿ ಬೆಳೆಸಿದ್ರು. ಮಕ್ಕಳಿಲ್ಲದ ಕಾರಣ ಆಕೆಯನ್ನ ಒಪ್ಪಿಕೊಂಡ ಅವರು ಇಂದಿನ ಮದುವೆಯನ್ನ ನೆರವೇರಿಸುವ ಮೂಲಕ ತಮ್ಮ ದೊಡ್ಡತನವನ್ನ ಮೆರೆದ್ರು. ಈ ದಾಂಪತ್ಯ ಜೀವನಕ್ಕೆ ಸೇತುವೆಯಾಗಿದ್ದು ಕುಡಿಯನೂರು ಗ್ರಾಮದ ನಾಗರಾಜ್ ಹಾಗೂ ಅಂಜಲಿ. ಇವರ ಸಹಾಯದಿಂದ ಮದುವೆ ನೆರವೇರಿದ್ದು ಅಗತ್ಯವಿರುವಾಗ ನೆರವಾಗುವುದೇ ನಿಜವಾದ ಸಮಾಜ ಸೇವೆ ಎಂಬ ಸಂದೇಶವನ್ನ ಸಮಾಜಕ್ಕೆ ಕೊಟ್ಟಿದೆ. ಈ ಘಟನೆ ತಿಳಿದ ಕೂಡಲೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮತ್ತು ಅಭಿವೃದ್ಧಿ ಅಧಿಕಾರಿ ಸೋಮೇಶ್ ದೊಡ್ಡಕಲ್ಲಹಳ್ಳಿಗೆ ಬಂದು ನೂತನ ದಂಪತಿಗೆ ಆರ್ಥಿಕ ಸಹಾಯ ಮಾಡಿದ್ರು. ಜೊತೆಗೆ ಹೂಡಿ ವಿಜಯ್ ಕುಮಾರ್ ಹಿಂಬಾಲಕರು ಸಹ ಧನ ಸಹಕಾರ ನೀಡಿದ್ದಾರೆ. ಇವರ ಬದುಕು ಎಲ್ಲರಿಗೂ ಸ್ಫೂರ್ತಿಯಾಗಿದೆ. ಸಮಾಜ ಒಗ್ಗಟ್ಟಿನಿಂದ ನಿಂತಾಗ ಯಾರೂ ಒಂಟಿಯಾಗೋದಿಲ್ಲ ಎಂಬ ಸಂದೇಶವನ್ನು ಅವರು ಹಂಚಿಕೊಂಡರು. ಈ ಮದುವೆ ಕೇವಲ ದೊಡ್ಡಕಲ್ಲಹಳ್ಳಿ ಗ್ರಾಮಕ್ಕೆ ಸೀಮಿತವಾಗದೆ ಇಂತಹ ಕೋಟ್ಯಾಂತರ ಮಂದಿಗೆ ಸ್ಫೂರ್ತಿ ನೀಡುವ ಕಾರ್ಯವಾಗಿತ್ತು. ಇದೇ ವೇಳೆ ಮಾತನಾಡಿದ ಕುಡಿಯನೂರು ನಾಗರಾಜ್, ಇಂದು ಇಬ್ಬರು ಅಂಧರಿಗೆ ವಿಶೇಷವಾದ ಮದುವೆ ಮಾಡಿಸಿದ್ದೇವೆ. ಆ ಮೂಲಕ ಅವರಿಗೂ ಕೂಡ ಅವಕಾಶಗಳನ್ನು ಕೊಟ್ಟು ಅವರನ್ನು ಸಮಾಜದ ಮುಖ್ಯ ವಾಹಿನಿಗೆ ಬರುವಂತೆ ಮಾಡಬೇಕಿದೆ. ಎಲ್ಲರನ್ನೂ ಒಪ್ಪಿಸಿ ಮದುವೆ ಮಾಡಿದ್ದೇವೆ ಎಂದರು. ನಂತರ ಮಾತನಾಡಿದ ಮಧುಮಗ ರಂಗಪ್ಪ, ನಾನು 3 ವರ್ಷದಿಂದ ತಾಯಿ ಕಳೆದುಕೊಂಡು ಅನಾಥನಾಗಿದ್ದೆ. ನಂತರ ರಾಯಚೂರಿನ ಎಡಿಪಿ ಸಂಸ್ಥೆಯವರಿಗೆ ಸಂಪರ್ಕಿಸಿ ಸಮಸ್ಯೆ ಹೇಳಿದೆ. ಇದೀಗ ಅವರು ನನಗೆ ಮದುವೆ ಮಾಡಿಸಿ ಹೊಸ ಭವಿಷ್ಯ ನೀಡಿದ್ದಾರೆ. ಜೊತೆಗೆ ಹೆಣ್ಣು ಕೊಟ್ಟ ತಂದೆ ತಾಯಿಗೂ ಧನ್ಯವಾದ ತಿಳಿಸ್ತೇನೆ ಎಂದರು. ನಂತರ ಮಾತನಾಡಿದ ಹುಡುಗಿ ತಾಯಿ ಲಕ್ಷ್ಮಮ್ಮ, ನನ್ನ ಮಗಳಿಗೆ ಒಳ್ಳೆ ಹುಡುಗ ಸಿಕ್ಕಿ ಮದುವೆಯಾಗಿ ಮಕ್ಕಳಾಗಿ ಚೆನ್ನಾಗಿರಬೇಕು ಎಂಬ ಆಸೆ ಇತ್ತು. ಇದೀಗ ಒಳ್ಳೆಯ ಅಳಿಯ ನಮಗೆ ಸಿಕ್ಕಿದ್ದಾನೆ ಎಂದರು. ನಂತರ ಮಾತನಾಡಿದ ಮಂಜು ಟಿವಿ, ಇವತ್ತು ನಮ್ಮೂರಿನ ಹುಡುಗಿ ರಾಯಚೂರಿನ ಹುಡುಗ ಇಬ್ಬರಿಗೂ ವಿಶೇಷವಾದ ಮದುವೆ ಮಾಡಿಸಿದ್ದೇವೆ. ಆ ಮೂಲಕ ಅವರನ್ನು ಸಮಾಜದಲ್ಲಿ ನಮ್ಮಂತೆ ಬದುಕುವ ಅವಕಾಶ ಕಲ್ಪಿಸಿದ್ದೇವೆ ಎಂದರು. ನಂತರ ಮಾತನಾಡಿದ ತಿಪ್ಪಸಂದ್ರ ಶ್ರೀನಿವಾಸ್ ಅವರು, ಇಂದು ಶಾಸಕ ನಂಜೇಗೌಡ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಾರ್ಗದರ್ಶನದಂತೆ ಇವರ ಮದುವೆಯಾಗಿದೆ. ಮುಂದೆ ವಿಶೇಷ ಅನುದಾನದಲ್ಲಿ ಇವರಿಗೆ ಸರ್ಕಾರದಿಂದ ಸಿಗಬೇಕಾದ ಸೌಲಭ್ಯಗಳನ್ನು ನೀಡಲಿದ್ದೇವೆ ಎಂದರು. ಒಟ್ಟಾರೆ ಊರಿಗೆಲ್ಲ ಸಿಹಿ ಊಟ ಹಾಕಿಸಿ ಇಬ್ಬರು ಅಂಧರಿಗೆ ಮದುವೆ ಮಾಡುವ ಮೂಲಕ ಅವರಿಗೆ ಹೊಸ ಜೀವನ ಕಲ್ಪಿಸಿ ಊರ ಜನರ ಆಶೀರ್ವದಿಸಿ ಹರಿಸಿದ್ದು ಮಾನವೀಯತೆ ಇನ್ನು ಜೀವಂತ ಅನ್ನೋದಕ್ಕೆ ಸಾಕ್ಷಿಯಾದಂತಿತ್ತು. ನನ್ನ ಹೆಸರು ನಾಗರಾಜ್ ಅಂತೇಳಿ. ಇವತ್ತು ಕಲ್ಲಳ್ಳಿ, ಮಾಲೂರು ತಾಲೂಕು ಕಲ್ಲಳ್ಳಿಯಲ್ಲಿ ಒಂದು ವಿಶೇಷ ಮದುವೆ ನಡೀತಾ ಇದೆ. ವಿಶೇಷ ಏನಪ್ಪ ಅಂದರೆ, ಇಬ್ಬರು ಗಂಡ ಹೆಣ್ಣು ಗಂಡು ಇಬ್ಬರು ಕಣ್ಣು ಕಾಣದಂತರು ಅಂಧರಾಗಿದ್ದಾರೆ. ಅವ್ರಿಗೆ ಈ ವಿಶೇಷ ಕಾರ್ಯಕ್ರಮದ ಮೂಲಕ ಏನಪ್ಪ ಹೇಳೋದಂದರೆ, ಸಮಾಜದ ಪ್ರತಿಯೊಂದು ವ್ಯಕ್ತಿಗಳಿಗೆ ಅಂದರೆ ಯಾವುದೇ ಅಂಗವಿಕಲರಾಗಲಿ ಯಾರೇ ಆಗಲಿ ಅವ್ರಿಗೆ ಅವಕಾಶ ಕೊಟ್ಟರೆ ಅವರು ಕೂಡ ಸಮಾಜದಲ್ಲಿ ಸರಿಸಮಾನ ಬದುಕೋದಕ್ಕೆ ಅವಕಾಶ ಇರುತ್ತೆ. ಈ ನಿಟ್ಟಿನಲ್ಲಿ ಈಗ ರಂಗಪ್ಪ ಬಂದು ರಾಯಚೂರು ಜಿಲ್ಲೆ ಹುಡುಗ ಮತ್ತು ಈ ಹುಡುಗಿ ಒಂದು ಕಲ್ಲಳ್ಳಿ ಹುಡುಗಿ. ಇವರಿಬ್ಬರು ನನಗೆ ನಮ್ಮದು APD ಅಂತ ಒಂದು ಸಂಸ್ಥೆ ಇದೆ. ಸಂಸ್ಥೆ ಮೂಲಕ ನಾವು ಅಂಗವಿಕಲರ ಕೆಲಸ ಮಾಡ್ತಿರ್ಬೇಕಾದ್ರೆ ಇವ್ರು ನಮ್ಮನ್ನು ಭೇಟಿ ಮಾಡ್ತಾರೆ. ಸರ್ ನಮಗೊಂದು ಅವಕಾಶ ಮಾಡಿಕೊಟ್ರಿ, ನಮಗೆ ಏನಾದ್ರು ಹುಡುಗಿ ಇದ್ರೆ ಹೇಳ್ರಿ ಅಂತ. ಆಗ ನನಗೆ ಈಗ ಈ ಹುಡುಗಿ ನೆನಪು ಬಂತು. ಈಗ ನೆನಪು ಬಂದಾಗ ಇವ್ರ ತಂದೆ ತಾಯಿ ಹತ್ರ ಲಕ್ಷ್ಮಮ್ಮ ಹೊಂಬಾಳಪ್ಪ ಇವರು ಪಕ್ಕ ಈ ಹುಡುಗಿನ ಸಾಕಿದಂಥ ಮಗು, ಕಣ್ಣು ಕಾಣದ ಮಗುನ ಸಾಕಿ ಬೆಳೆಸೋಂಥ ಚಿಕ್ಕ ಮಗುನ ಸಾಕಿ ಬೆಳೆಸೋಂಥದ್ದು. ಇವರು ಕೂಡ ಗ್ರೇಟ್ನೆಸ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ಕಣ್ಣಿನ ಮಗುವನ್ನು ಬೆಳೆಸಿ ಇವತ್ತು ಈ ಲೆವೆಲ್ಗೆ ತಂದಿಟ್ಟಿದ್ದಾರೆ. ಹಂಗಾಗಿ ಅವ್ರು ಒಪ್ಕೊಂಡ್ರು. ಆಮೇಲೆ ಅವ್ರ ತಂದೆ ತಾಯಿಗಳು ಕೂಡ, ಅವರು ತಂದೆ ತಾಯಿ ಇಲ್ಲ, ಅಣ್ಣ ತಂಗಿ ಅವರು ನಮ್ಮ ಅತ್ತಿಗೆಯವ್ರನ್ನ ಮಾತಾಡಿಸಿದಾಗ ಒಪ್ಕೊಂಡ್ರು. ಸರಿ, ಇಬ್ಬರನ್ನೆಲ್ಲ ಒಂದು ಮಾಡಿ ಇವತ್ತು ನಾವು ಅವ್ರಿಗೆ ಸಮಾಜದಲ್ಲಿ ಬದುಕೋದಕ್ಕೆ, ಬೇರೆಯವರಂಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ವಿ. ಈ ನನ್ನ ವಿಶೇಷ ಸಂದೇಶ ಏನಪ್ಪ ಅಂದರೆ, ಸಮಾಜದಲ್ಲಂತ ಪ್ರತಿಯೊಬ್ಬರು ಕೂಡ ನಾವು ಅಂಗವಿಕಲರಿಗೆ ಅವಕಾಶ ಕೊಟ್ಟರೆ ಅವರು ಕೂಡ ನಮ್ಮಂಗೆ ಮುಖ್ಯವಾಹಿನಿಗೆ ಬಂದು ಸರಿಸಮಾನ ಬದುಕೋದಕ್ಕೆ ಅವಕಾಶ ಆಗುತ್ತೆ ಅಂತೇಳಿ ಎಲ್ಲರೂ ಕೂಡ ದಯವಿಟ್ಟು ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚೆಚ್ಚಾಗಿ ನಾವು ಅವಕಾಶಗಳನ್ನ ಮಾಡಿಕೊಡ್ಬೇಕು, ಪ್ರೋತ್ಸಾಹ ನೀಡಬೇಕು ಅಂತ ನಾನು ಹೇಳ್ತೀನಿ. 1 ವರ್ಷ ಆಯಿತು. ಅವರಮ್ಮ ಸಾಕ್ತಾ ಇದ್ರು. ಅವರಪ್ಪಗ ಮುಂದೆ ಎಂಡ್ರು 7 ಆಳು 6 ಆಳು ಮಕ್ಕಳು. ಆಯಮ್ಮನಿಗೆ ಸತ್ತೋದ್ಲು.
ಆಮ್ಯಾಕೆ ಆಯಪ್ಪನ ಬಂದು ಇವ್ರಪ್ಪನ ಬಂದು ನನಗೆ ಯಾರು ಕೈ ಮೇಲೆ ನೀರು ಹಾಕೋರಿಲ್ಲ, ನನಗೆ ಬೇಕು ಅಂತ ಬಂದು ಕೇಳ್ಕೊಂಡ್ರು. ಈಗ ಇವ್ರ ಅಮ್ಮನ ಕೊಟ್ಟರು. ಅವ್ರ ಅಮ್ಮನ ಕೊಟ್ಟರೆ ಆ ಅಮ್ಮನ ಒಂದು ವರ್ಷ ಇದ್ದು ಈ ಅಮ್ಮನು ಎತ್ತಿದ್ಲು. ವರ್ಷದ ಮಗು ಆಯಿತು, ಆ ಅಮ್ಮನ ಕಾಲ ಆಗೋದು. ಆಮೇಲೆ ನಮ್ಮ ಅಮ್ಮನೂ ಸಾಕ್ಕೊಂಡಿದ್ಲು. ನಮ್ಮ ಅಮ್ಮನೂ ಸತ್ತೋದ್ಲು, 1 ವರ್ಷ ಸಾಗೋದ್ಲು, ನಮ್ಮಮ್ಮ ಸತ್ತೋದ್ಲು. ಆಮ್ಯಾಕೆ ಅಮ್ಮ ಈ ಮಗುನ ಏನು ಮಾಡ್ತೀಯಮ್ಮ, ನಾನು ಹೋಗ್ಬಿಟ್ಟೆ, ಅವ್ರ ಅಮ್ಮ ಹೋಗ್ಬಿಟ್ಲು, ಏನು ಮಾಡ್ತೀಯ, ಯಾರೂ ಇಲ್ಲ ದಿಕ್ಕು ಅಂತ ನಮ್ಮ ಅಮ್ಮನ ಕೇಳ್ಕೊಂಡ್ರು. ಅಮ್ಮ ನಾನೇ ಎತ್ಕೊಂಡೋಗಿ ಸಾಕ್ತೀನಮ್ಮ ಅಂತ ನಾನು ಎತ್ಕೊಂಡು ಬಂದ್ಬಿಟ್ಟು ವರ್ಷನ ಮಗು. ವರ್ಷನಿಂಕ ಇವಾಗ 30-40 ವರ್ಷ ಆಗಿದೆ. ಆವತ್ತಿನಿಂಕ ನಾನು ಕೂಲಿ ಮಾಡಿ ಅವ್ರನ್ನಿಬ್ಬರನ್ನೂ ಅಜ್ಜನ್ನ ಈ ಅಮ್ಮನ್ನ ಸಾಕ್ತಾ ಇದ್ದೀನಿ. ಮಕ್ಕಳೇ ಇಲ್ಲ. ದೊಡ್ಡಗಲ್ಲಳ್ಳಿ ಗ್ರಾಮದಲ್ಲಿ ವಿಶೇಷವಾದಂಥ ಒಂದು ಮದುವೆ. ಏನು ಮದುವೆ ಒಂದು ವಿಶೇಷ ಅಂದರೆ, ಇವತ್ತು ಏನು ಸಮಾಜದಲ್ಲಿ ಎಲ್ಲ ನಾವು ಎಲ್ಲರೂ ಜೀವನ ಮಾಡ್ತಾಯಿದ್ದೀವಿ. ಇವತ್ತು ಈ ಸಮಾಜದಲ್ಲಿ ಒಂದು ಹೊಸ ಜೀವನವನ್ನು ಎಲ್ಲ ನಮ್ಮ ಊರಿನ ಗಣ್ಯರು, ಹಿರಿಯರು ಹಾಗೂ ಮತ್ತು ಹುಡುಗ ಬಂದು ರಾಯಚೂರಿನಿಂದ ಆ ಹುಡುಗ ಮತ್ತು ನಮ್ಮೂರಿನ ಒಂದು ವಧುವಿಗೆ ಒಂದು ವಿಶೇಷ ಒಂದು ಸ್ಥಾನವನ್ನು ಸಿಕ್ಕಿದೆ. ಅದರ ಜೊತೆಗೆ ನಾವು ಸಮಾಜದಲ್ಲಿ ಎಲ್ಲರೂ ಸಹ ಅವರಿಗೆ ಸಾಥ್ ಕೊಟ್ಟರೆ ಇವತ್ತು ನಾವು ಏನು ಜೀವನ ಮಾಡ್ತಾಯಿದ್ವಿ ಅದರ ಜೊತೆಗೆ ಅವ್ರ ಜೀವನ ಕೂಲಂಕುಷವಾಗಿ ಒಂದು ಅರ್ಥಪೂರ್ಣವಾದ ಒಂದು ಜೀವನ ನಡೆಸ್ಬೋದು. ಅದು ಅರ್ಥಪೂರ್ಣವಾದ ಜೀವನ ನಡೆಸಬೇಕಾದ್ರೆ ನಾವು ಅವ್ರ ಹಿಂದ್ಗಡೆ ನಾವಿರಬೇಕು. ಇವತ್ತು ನಾವು ಕಣ್ಣಿದೆ, ನಾವು ಎಲ್ಲಿ ಬೇಕಾದರೂ ಹೋಗ್ಬೋದು, ಯಾರ ಜೊತೆ ಬೇಕಾದರೂ ಏನು ಬೇಕಾದರೂ ನಾವು ಒಂದು ಸಂಬಂಧವನ್ನು ಯಾವ ರೀತಿ ಬೆಳೆಸ್ಕೊಳ್ಬೇಕು, ಯಾವ ರೀತಿ ಸಮಾಜದಲ್ಲಿ ಒಂದು ಕೆಟ್ಟದ್ದನ್ನು ಒಳ್ಳೆಯದನ್ನು ನಡೆಸ್ಕೊಂಡಿದ್ದಕ್ಕೆ ನಾವು ಕಂಡಿದೆ, ನಾವು ಕಾಣ್ತೀವಿ, ಎಲ್ಲವನ್ನು ಮಾಡ್ತೀವಿ. ಆದರೆ ಅವ್ರು ಕಂಡಿಲ್ದಂಥ ಒಂದು ಅಂದರಿಗೆ ಇವತ್ತು ಒಂದು ನಿಜವಾದಂಥ ಒಂದು ಶಕ್ತಿ ಬಂದಿದೆ, ಅವ್ರ ನಿಜವಾದ ಒಂದು ಬಾಳು ಬಂದಿದೆ. ಆ ಬಾಳಿಗೆ ನಾವು ಎಲ್ಲರೂ ಸೇರಿ ಒಂದು ಇದ್ರ ಮೂಲ ನಮ್ಮ ಕುಡಿಯನೂರು ಏನು ಒಂದು ನಾಗರಾಜ್ ಸರ್ ಇದ್ದಾರೆ, ಅವರು ಪತ್ನಿ ಮೇಡಮ್ ಅವರು 2 ಸಾರಿ ಅವರು ಮೆಂಬರ್ ಆಗಿದೆ. ಅವರು ಸಹ ಇದಕ್ಕೆ ಕಾರಣಕರ್ತರು. ಅದೇ ರೀತಿ ಇವತ್ತು ನಮ್ಮೂರಿನ ನಮ್ಮೂರಿನ ಎಲ್ಲರೂ ಸಹ ಕಾರಣಕರ್ತರಾಗಿದ್ದಾರೆ. ಅದೇ ರೀತಿ ಅವರ ಜೀವನ ಸುಖವಾಗಿ ನಡೆಯಲಿ, ಮುಂದೆ ಜೀವನದಲ್ಲಿ ಅವರು ಚಿರಕಾಲ ಅವರು ಚೆನ್ನಾಗಿರಲಿ ಅಂತ ಹೇಳ್ತಾ, ಮತ್ತು ಪುರಂದರ ಒಂದು ಮಾತಾಡಿದ್ದಾರೆ. ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತನಿಂದ ಎತ್ತ ಸಂಬಂಧವಯ್ಯ, ಬೆಟ್ಟದ ನೆಲ್ಲಿಕಾಯಿಯ ಒಳಗಿನ ಉಪ್ಪು ಎತ್ತಿನಿಂದ ಎತ್ತ ಮಾಮರವಯ್ಯ ಅಂತ ಒಂದು ಮಾತಾಡಿದರೆ, ಆ ರೀತಿ ಅವ್ರ ಜೀವನ ಇವತ್ತು ಅವನು ಹೆಣ್ಮಗು ಇಲ್ಲಿ ಹುಟ್ಟಿ ಬೆಳೆದು ಇವತ್ತು ರಾಯಚೂರಿನಲ್ಲಿ ಹೋಗಿ ಜೀವನ ಮಾಡ್ತಕ್ಕಂಥ ಒಂದು ಸಂದರ್ಭ ಬಂದಿದೆ. ಆ ಸಂದರ್ಭ ಆ ಭಗವಂತ ಚಿರಕಾಲ ಅವರನ್ನು ದೇವರು ಚೆನ್ನಾಗಿಟ್ಟಿರಲಿ. ಅವ್ರ ಹಿಂದೆಡೆ ನಾವು ಎಲ್ಲರೂ ಸೇರಿ ನಾವು ಇರ್ತೀವಿ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ. ಮಾಲೂರು ತಾಲೂಕು ದೊಡ್ಡಕಲ್ಲಳ್ಳಿ ರಾಜನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಕಲ್ಲಳ್ಳಿ ಗ್ರಾಮದ ಏನು ಅಂಗವಿಕಲ ವಧು ಮತ್ತು ರಾಯಚೂರು ಮೂಲದ ಅಂಗವಿಕಲ ವರನ ವಿವಾಹ ಇವತ್ತು ಸರಳವಾಗಿ ಆಗಿದೆ. ಹಾಗಾಗಿ ಇವತ್ತು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಮುಖಾಂತರ ಮತ್ತು ಅಧ್ಯಕ್ಷರಾದಂಥ ಮುನಿಯಮ್ಮ ಅವರ ಸಹಕಾರ ಮತ್ತು ಶಾಸಕರ ಮಾರ್ಗದರ್ಶನದಲ್ಲಿ ಇವತ್ತು ಅವರಿಗೆ ಸಹಕಾರವನ್ನು ಕೊಡಬೇಕು ಅಂತೇಳಿ ಎಲ್ಲ ಗೌರವಾನ್ವಿತ ಸದಸ್ಯರ ಸಹಕಾರವನ್ನು ತಗೊಂಡು ಮತ್ತು ಅವರು ಕೂಡ ಉಜ್ವಲ ಭವಿಷ್ಯವನ್ನು ರೂಪಿಸ್ಕೊಂಡ್ಲಿ. ಇನ್ನಷ್ಟು ಸಹಕಾರ ಗ್ರಾಮ ಪಂಚಾಯಿತಿಯಿಂದ ಮತ್ತು ಮಾಲೂರು ತಾಲೂಕಿನ ಶಾಸಕರಾದಂಥ KY ನಾಗೇಗೌಡರವರ ಮಾರ್ಗದರ್ಶನದಲ್ಲೂ ಕೂಡ ಈ ಒಂದು ಸಹಕಾರವನ್ನು ವಿಶೇಷ ಅನುದಾನ ಯೋಜನೆ ಅಡಿಯಲ್ಲಿ ಅವ್ರಿಗೆ ಸಹಕಾರ ಕೊಡಬೇಕು ಅಂತೇಳಿ ಎಲ್ಲ ಸದಸ್ಯರು ಕೂಡ ತೀರ್ಮಾನ ಮಾಡಿ ಇವತ್ತು ಆ ವಧುವರರನ್ನು ಅಭಿನಂದಿಸಕ್ಕಂಥ ಮತ್ತು ಅವರಿಗೆ ಆಶೀರ್ವಾದ ಮಾಡ್ತಕ್ಕಂಥ ಕೆಲಸವನ್ನು ರಾಜನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳಾದಂಥ ಸೋಮಶೇಖರ್ ಸಾಹೇಬರು ಮತ್ತು ಅವ್ರ ಸಿಬ್ಬಂದಿ ಮತ್ತು ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು, ಗೌರವಾನ್ವಿತ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ಅವ್ರ ಮದುವೆಗೆ ಬಂದು ಶುಭವನ್ನು ಹಾರೈಸ್ತಾ ಇದ್ದೀವಿ. ಅವರ ಭವಿಷ್ಯ ಉಜ್ವಲ ಆಗಲಿ, ಇನ್ನಷ್ಟು ಸಹಕಾರ ಎಲ್ಲರ ಕಡೆಯಿಂದ ಸಿಕ್ಕಲಿ, ಅವರು ಈ ಸಮಾಜದಲ್ಲಿ ಮಾದರಿ ಜೋಡಿಗಳಾಗಿ ಬದುಕಲಿ ಅಂತೇಳಿ ನಾನಂತೂ ಮಾಧ್ಯಮದ ಮುಖಾಂತರ ಆಶಿಸ್ತೇನೆ. ನಮಸ್ಕಾರ.